ಕೇರಳದ ಶರಣ್ಯ ಮಿಸ್ಸಿಂಗ್ ಕೇಸ್ ಬಗ್ಗೆ ಹುಟ್ಟಿದೆ ಅನುಮಾನ. 4 ದಿನ ಕಾಡಿನಲ್ಲಿದ್ರು ಊಟ ನೀರಿಲ್ಲದೆ ಬದುಕಿದ್ ಹೇಗೆ? ಕೇರಳದ ಟೆಕ್ಕಿ ಶರಣ್ಯ ಕೊಡಗಿನ ತಂಡಿಯಂಡಮೋಳ್ ಬೆಟ್ಟದಲ್ಲಿ ಕಳೆದು ಹೋಗಿದ್ಲು. ನಂತರ ಪೊಲೀಸ್ ಮತ್ತು ಅರಣ್ಯ ಸಿಬ್ಬಂದಿಗಳು ಗ್ರಾಮಸ್ಥರ ಹುಡುಕಾಟದ ಫಲವಾಗಿ 4 ದಿನಗಳ ನಂತರ ಯಾವುದೇ ಭಯ ಆತಂಕ ಇಲ್ಲದೆ ಶರಣ್ಯ ಆಚೆ ಬಂದಿದ್ಲು. ಇದೀಗ ಇದೇ ಸಂಗತಿಯ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಕಣ್ರಿ. ಹೀಗಾಗಿ ಬಿಜೆಪಿಯ ನಾಯಕರು ಈ ಬಗ್ಗೆ ತನಿಖೆ ಮಾಡುವಂತೆ ದೂರನ್ನ ನೀಡಿದ ಘಟನೆ ಕೂಡ ನಡೆದು ಹೋಗಿದೆ. ಹೌದು, ಯಾವುದೇ ವ್ಯಕ್ತಿ ಆ ಗುಂಪಿನಲ್ಲಿದ್ದಾಗ ಬೇರ್ಪಡಲು ಹೇಗೆ ಸಾಧ್ಯ? ಹೋದವರೆಲ್ಲ ವಾಪಸ್ ಬಂದಿದ್ದಾರೆ, ಆದ್ರೆ ಶರಣ್ಯ ಮಾತ್ರ ವಾಪಸ್ ಆಗ್ಲಿಲ್ಲ. ಯಾಕೆ? ಮೊದಲೇ ಗುಂಪಿನಿಂದ ಕಳೆದು ಹೋಗಿದ್ರು, ಯಾಕೆ ಯಾರಿಗೂ ಕೂಗ್ಲಿಲ್ಲ? ಇನ್ನು ಕತ್ತಲಾದಂತೆ ಹೋದ ದಾರಿ ಹಿಡಿದು ವಾಪಸ್ ಆಗ್ಬೋದಾಗಿತ್ತು, ಆದ್ರೆ ಆಗ್ಲೇ ಇಲ್ಲ ನೋಡಿ. ಇತ್ತ ಕರ್ನಾಟಕ ಸರ್ಕಾರ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು 106 ಸಿಬ್ಬಂದಿಗಳು ಶರಣ್ಯ ಹುಡುಕಾಟದಲ್ಲಿ ತೊಡಸ್ಕೊಂಡ್ರು. ರಾತ್ರಿ ಹಗಲು ಎನ್ನದೆ ಪ್ರಾಣ ಭಯವಿಟ್ಟು ಆಕೆಗಾಗಿ ಹುಡುಕಾಟ ನಡೆಸಿದ್ರು, ಯಾವುದೇ ಪ್ರಯೋಜನವಾಗಿರ್ಲಿಲ್ಲ. ಸಾಲದಕ್ಕೆ ದಟ್ಟಾರಣ್ಯದಲ್ಲಿ ಡ್ರೋನ್ ಬಿಟ್ಟು ಆಕೆಯನ್ನ ಹುಡುಕಲಾಯಿತು, ಆದ್ರೂ ಆಕೆ ಸಿಕ್ಕಿರ್ಲಿಲ್ಲ. ಹೇಳಿ ಕೇಳಿ ಅದು ನಕ್ಸಲರು ಹಾಗೂ ಕಾಡಾನೆಗಳು ಮತ್ತು ಇತರೆ ಪ್ರಾಣಿಗಳು ಇರುವ ಅರಣ್ಯ ಪ್ರದೇಶ. ಇಂಥ ಅರಣ್ಯ ಪ್ರದೇಶದಲ್ಲಿ ಶರಣ್ಯ ಕಳೆದುಕೊಂಡವರ ಬಗ್ಗೆ ನಾನಾ ಅರ್ಥ ಕಲ್ಪಿಸಲಾಗಿತ್ತು. ಕಾಲು ಜಾರಿ ಕೆಳಗೆ ಬಿದ್ಲ? ಯಾರಾದ್ರೂ ಕಿಡ್ನಾಪ್ ಮಾಡಿದ್ರ? ಈಕೆಯೊಂದಿಗೆ ನಡೆಯಬಾರದೇನಾದ್ರೂ ನಡೆದು ಹೋಯ್ತಾ? ಕಾಡಾನೆ ದಾಳಿಗೆ ತುತ್ತಾದಳ ಅಂತ ಎಲ್ಲ ಆಯಾಮದಿಂದ ಹುಡುಕಾಟ ನಡೆಸುತ್ತಿದ್ರು. ಆದ್ರೆ 4 ದಿನಗಳ ನಂತರ ಅಚ್ಚರಿ ಎನ್ನುವಂತೆ ಶರಣ್ಯ ಯಾವುದೇ ಭಯ ಇಲ್ಲದೆ, ಮುಖದಲ್ಲಿ ಆತಂಕ ಇಲ್ಲದೆ ವಾಪಸ್ಸಾಗಿದ್ಲು. ಈಕೆ ಬೇಕಂತಲೇ ಕಾಣೆಯಾಗಿ ನಾಟಕವಾಡಿದ್ಲ. ನಕ್ಸಲರ್ ಜೊತೆ ಏನಾದ್ರೂ ನಂಟ ಅಥವಾ ಪ್ರಚಾರದ ಹುಚ್ಚ? ಇಲ್ಲಿ 2 ಸಾಧ್ಯತೆಗಳಿವೆ. ಒಂದು, ಪ್ರಚಾರದ ಹುಚ್ಚಿನಿಂದ ಹೀಗೆ ಮಾಡಿರ್ಬೇಕು, ಇಲ್ಲ ಶರಣ್ಯಳದ ಪ್ಲಾನ್ ಬೇರೆದ್ದೇ ಆಗಿತ್ತ. ನಕ್ಸಲ್ ಚಟುವಟಿಕೆ ಬೇರೆ ನಡೆಯುತ್ತಿವೆ, ಹೀಗಾಗಿ ಕೇರಳದ ಟೆಕ್ಕಿ ಮೇಲೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಇನ್ನು 4 ದಿನದಿಂದ ಊಟ ಆಹಾರ ಇಲ್ಲದೆ ಇರುವ ವ್ಯಕ್ತಿ ಹೇಗೆ ಇರ್ತಾರೆ? ಹಾಗೆ ಆಕೆಯ ನಡವಳಿಕೆ ಸಂಶಯಕ್ಕೆ ಕಾರಣ ಮಾಡಿದೆ. ಈ ಕುರಿತು ಸಮಗ್ರ ತನಿಖೆ ಆಗಬೇಕು ಅಂತಾರೆ ಬಿಜೆಪಿ ಕಾರ್ಯಕರ್ತರು. ಈ ತಂಡಿಯಂಡಮೋಳಲ್ಲಿ ಶರಣ್ಯ ಎಂಬ ಯುವತಿ ನಾಪತ್ತೆಯಾದ ಸಂದರ್ಭದಲ್ಲಿ ಅವಳ ಸತತವಾಗಿ 2-3 ದಿವಸ ಹುಡುಕಿದ ನಂತರ ದಿವಸದಲ್ಲಿ ಸಿಕ್ಕಿದ ಮೇರೆಗೆ ನಮಗೆ ಅನುಮಾನ ಕಾಡಿತ್ತು. ಅವಳು ಯಾವ ರೀತಿಯಲ್ಲಿ ಬಂದಿದ್ದು, ಯಾವ ಉದ್ದೇಶಕ್ಕಾಗಿ ಆ ಥರ ಆಗಿರೋದು ಅಂತ. ಅವಳು ಮಿಸ್ಸಿಂಗ್ ಆಗಿರೋದು ಏನಲ್ಲ, ಇದರಲ್ಲಿ ಏನೊಂದು ಕಾಣದ ಕೈವಾಡದ ಸಂಶಯ ನಮಗಿದೆ. ಯಾಕೆಂತ ಹೇಳಿದ್ರೆ ಅವರ 1 ದಿವಸ 2 ದಿವಸ ಕಳೆದು ಅವರ ಫ್ಯಾಮಿಲಿ ತಿಳಿಸಿದಾಗ ಅವರ ಅಣ್ಣ ಬಂದೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಅವಳು 4-5 ದಿವಸ ಹಾಗೆ ಫುಡ್ ಇಲ್ಲದೆ ಇರ್ತಾಳೆ ಅಂತ. ಆ ದಟ್ಟ ಅರಣ್ಯದಲ್ಲಿ ಯಾರಿಗೂ ಕೂಡ ಅಲ್ಲಿ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಅಂತ ಅರಣ್ಯ ಪ್ರದೇಶ ನಮಗೆ ಗೊತ್ತಿದೆ, ನಾವು ಎಷ್ಟೋ ಬಾರಿ ಅಲ್ಲಿಗೆ ಹೋಗಿ ಬರ್ತಾ ಇರ್ತೀವಿ. ಪ್ರಕರಣ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಳ್ಳುತ್ತಿದೆ. ಶರಣ್ಯ ನಡವಳಿಕೆ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಕೆಯ ಬಗ್ಗೆ ತನಿಖೆ ಮತ್ತು ವಿಚಾರಣೆ ಹಾಜರುಪಡಿಸಬೇಕು. ಆದಷ್ಟು ಬೇಗ ಈ ಬಗ್ಗೆ ತನಿಖೆ ಆರಂಭಿಸುವಂತೆ ನಾಪುಕ್ಲೋ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಹಾಗೆ ನಮಗೆ ಇನ್ನೊಂದು ಕಾರಣದ ಏನಂತ ಹೇಳಿದ್ರೆ, ಎಲ್ಲ ಭಾಗದಲ್ಲಿ ಕೂಡ ನಕ್ಸಲ್ ಚಟುವಟಿಕೆಗಳು ಕಡಿಮೆ ಆಗಿದ್ದ ಸಂದರ್ಭದಲ್ಲಿ ನಮಗೆ ಅದು ಕೂಡ ಒಂದು ಸಂಶಯ ಬರ್ತಾ ಇದೆ. ಈ ವ್ಯಾಪ್ತಿಯಲ್ಲಿ ಎಲ್ಲರೂ ಇನ್ನೊಂದು ಇವರ ಕಾರ್ಯವೈಖರಿಯನ್ನು ಸ್ಟಾರ್ಟ್ ಮಾಡುವ ಅಂತ ಹೇಳುವಂಥ ಉದ್ದೇಶಕ್ಕೆ ಬಂದಿರ್ಬೋದಾ, ಅಥವಾ ಅವಳಿಗೆ ಯಾರಾದರೂ ಆ ಕಾಡಿನಲ್ಲಿ ನಕ್ಸಲೇಟ್ಗಳು ಸಂಪರ್ಕ ಆಗಿರ್ಬೋದಾ, ಬೇರೆ ಕಡೆಯಿಂದ ಬಂದವರು? ಇದೆಲ್ಲ ನಮಗೆ ಇದೆ. ಇದರಲ್ಲಿ ಏನೋ ಒಂದು ನಮಗೆ ಸಂಶಯ, ನಿಗೂಢವಾದ ಸಂಶಯ ಎದ್ದು ಕಾಣಿಸ್ತಿದೆ. ಶರಣ್ಯ ನಡವಳಿಕೆಯಿಂದ ಪ್ರವಾಸಿಗರು ಭಯಭೀತಗೊಂಡಿದ್ದಾರೆ. ಹಾಗೆ ಇಲ್ಲಿನ ಭದ್ರತೆ ಬಗ್ಗೆ ಅನುಮಾನ ಮೂಡಿಸುವಂತೆ ಶರಣ್ಯ ನಡೆದುಕೊಂಡಿದ್ದಾರೆ. ಈ ಬಗ್ಗೆ ತನಿಖೆಯಾಗಲಿ ಅಂತ ಬಿಜೆಪಿಗರು ಬೇಡಿಕೆ ಇಟ್ಟಿದ್ದಾರೆ. ಸದ್ಯ PSI ಕೂಡ ತನಿಖೆ ಮಾಡುವ ಭರವಸೆ ನೀಡಿದ್ದಾರೆ. ತನಿಖೆ ನಂತರವಷ್ಟೇ ಅಸಲಿಗೆ ಶರಣ್ಯ ಜೊತೆ ಅಲ್ಲಿ ನಡೆದಿದ್ದೇನೋ ಅನ್ನೋದು ಮಾಹಿತಿ ಆಚೆ ಬರಬೇಕಿದೆ. ಬಿಗ್ ಟಿವಿ ಕರ್ನಾಟಕ, ಕೊಡಗು. ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.